ನಗರದ ಫ್ರೀಡಂ ಪಾರ್ಕಲ್ಲಿ ಈಗಾಗಲೇ ನಾರಿ ಶಕ್ತಿ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದೆ. ನಮ್ಮ ಜೊತೆ ಮಾತಾಡೋಕ್ಕೆ ಸಪ್ತಗಿರಿ ಗೌಡ ಸರ್ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡಿಸುವ. ಸರ್, ಈಗಾಗಲೇ ನಾರಿ ಶಕ್ತಿ ಈಗಾಗಲೇ ಫ್ರೀಡಂ ಪಾರ್ಕಲ್ಲಿ ಬಂದು ಸೇರಿದ್ದಾರೆ. ಏನಾಗ್ತಿದೆ ಸರ್? ಯಾಕೆ ಮಹಿಳೆಯರನ್ನು ಇಷ್ಟೊಂದು ಹೀನಾಯವಾಗಿ ನಡೆಸ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸುತ್ತೆ? ಯಾಕಂದರೆ ಪ್ರತಿಯೊಂದು ಪೋಸ್ಟರಲ್ಲೂ ಕೂಡ ಒಂದೊಂದು ರೀತಿಯಾದಂತಹ ಸ್ಲೋಗನ್ ಇರುವಂಥದ್ದು. ಏನು ಹೇಳ್ತೀರಾ? ನೋಡಿ, ಕಾಂಗ್ರೆಸ್ ಮುಂಚೆಯಿಂದನೂ ಕೂಡ ನಾರಿಯರ ವಿರುದ್ಧ, ಹೆಣ್ಣು ಮಕ್ಕಳ ವಿರುದ್ಧವಾಗಿರ್ತಕ್ಕಂಥ ಅವರ ಧೋರಣೆಯನ್ನು ನಾವು ತಲತಲಾಂತರದಿಂದ ಕೂಡ ನೋಡ್ಕೊಂಬರ್ತಾ ಇದ್ದೀವಿ. ಯಾಕೆಂತಂದರೆ ಹೆಣ್ಣು ಮಕ್ಕಳಿಗೆ ಮೀಸಲಾತಿಯನ್ನು ಕೊಡಬೇಕು. ಅವರು ಬರೀ ಹೆಣ್ಣು ಮಕ್ಕಳ ಸಬಲೀಕರಣ ಅಷ್ಟೇ ಅಲ್ಲ, ಅವರ ನೇತೃತ್ವದಲ್ಲಿ ನಾವು ಸರ್ಕಾರ ಮಾಡಬೇಕು, ಅವರ ಮುಂದಾಳತ್ವದಲ್ಲಿ ನಾವು ಆಡಳಿತವನ್ನು ನಡೆಸಬೇಕು ಅಂಥೇಳಿ ನರೇಂದ್ರ ಮೋದಿಯವರು ಒಂದು ಭಾಳ ದಿಟ್ಟವಾದಂಥ ಹೆಜ್ಜೆಯನ್ನು ಇಟ್ಟು, ಯಾಕೆಂತಂದರೆ ಈ ಒಂದು ಮಹಿಳಾ ಮೀಸಲಾತಿ ಒಂದು ವಿಧೇಯಕ ತುಂಬ ವರ್ಷಗಳಿಂದ ಅದು ಪೆಂಡಿಂಗ್ ಇತ್ತು. ಇದನ್ನು ಯಾವತ್ತಿದ್ರೂ ತರಲೇಬೇಕು ಅಂಥೇಳಿ ಭಾಳಷ್ಟು ಜನ ಪ್ರಯತ್ನ ಮಾಡಿದ್ರು. ಆದರೆ ಯಾರೂ ಕೂಡ ಅದನ್ನು ತಾರ್ಕಿಕ ಹಂತಕ್ಕೆ ತೊಗೊಂಡೋಗಿ ಇದನ್ನು ತಂದೇ ತರಬೇಕು ಅಂಥೇಳಿ ಒಂದು ದೃಢವಾದಂಥ ಸಂಕಲ್ಪವನ್ನು ಮಾಡಲಿಕ್ಕಾಗಿರಲಿಲ್ಲ. ಆದರೆ ನರೇಂದ್ರ ಮೋದಿಯವರು ಇದನ್ನು ತಂದರು. ಅದಾದ ನಂತರ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕಾಗಿರ್ತಕ್ಕಂಥ ಒಂದು ಸಂದರ್ಭ ಬಂತು. ಇದಕ್ಕೆ ನಾರಿ ಶಕ್ತಿ ಅಭಿನಂದನಾ ಒಂದು ವಿಧೇಯಕವನ್ನು ಏನು ತಂದಂಥ ಸಂದರ್ಭದಲ್ಲಿ ಎಲ್ಲ ಪಕ್ಷಗಳು ಕೂಡ ಅದಕ್ಕೆ ಹಿಂದೆ ನಿಂತು ನಾವು ನಿಮ್ಮ ಜೊತೆಗೆ ಇದ್ದೀವಿ ಅಂಥೇಳಿ ಅದಕ್ಕೆ ಕೈ ಜೋಡಿಸ್ಬೇಕಾಗಿತ್ತು. ಆದರೆ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳು ಎಲ್ಲವೂ ಸೇರಿ ಒಂದು ಕುತಂತ್ರವನ್ನು ಮಾಡಿ ಇದಕ್ಕೆ ಡಿಲಿಮಿಟೇಷನ್ನು ಅದು ಇದು ಅಂತ ಹೇಳಿ ಸುಳ್ಳುಗಳನ್ನು ಹೇಳಿ ಜನಕ್ಕೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಿ ಈ ಒಂದು ಬಿಲ್ಲನ್ನು ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಈಗ ಭಾಳ ಖುಷಿ ಪಡ್ತಾ ಇದ್ದಾರೆ, ಇದನ್ನು ತಪ್ಪಿಸ್ಬಿಟ್ವಿ ನೋಡಿ ಅಂಥೇಳಿ ಭಾಳ ಖುಷಿಯನ್ನು ಪಡ್ತಾ ಇರ್ತಕ್ಕಂಥದ್ದು. ಅವರು ಹಿಂದಿನಿಂದನೂ ಕೂಡ ಇವತ್ತಿನ ತನಕ ಅವರು ದಲಿತ ವಿರೋಧಿ, ಮಹಿಳೆಯರ ವಿರೋಧಿ, ರೈತರ ವಿರೋಧಿ ಎಲ್ಲವೂ ಕೂಡ ಅವರ ಫ್ಯಾಮಿಲಿ ಬಿಟ್ಟರೆ ಕಾಂಗ್ರೆಸ್ನವ್ರಿಗೆ ಬೇರೆ ಯಾರೂ ಕೂಡ ಮುಂದೆ ಬೆಳಿಬಾರ್ದು ಅನ್ನೋ ಒಂದು ಉದ್ದೇಶ ಇದೆ. ಸೊ ಹಾಗಾಗಿ ಅವರು ಯಾರೂ ಕೂಡ ಇದನ್ನು ಬೆಳೆಸ್ತಕ್ಕಂಥ ಕೆಲಸವನ್ನು, ಈ ಹೆಣ್ಣು ಮಕ್ಕಳಿಗೆ ಒಂದು ನೇತೃತ್ವವನ್ನು ಕೊಡ್ತಕ್ಕಂಥ ಈ ಒಂದು ಬಿಲ್ಲನ್ನು ಪಾಸ್ ಮಾಡಲಿಕ್ಕೆ ಬಿಡಲಿಲ್ಲ. ಈಗ ಕಾಂಗ್ರೆಸ್ ಸರ್ಕಾರ ಬಸ್ ಫ್ರೀ ಅಂತಾರೆ, ಮಹಿಳೆಯರಿಗೆ ನಾವು ಭಾಳಷ್ಟು ಇದಿಟ್ಟಿದ್ದೀವಿ ಅಂತಾರೆ. ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ? ನಾನು ಹೇಳಿದ್ನಲ್ಲ, ಅವರು ಮಹಿಳೆಯರನ್ನೇನು ಭಿಕ್ಷುಕರು ಅಂತ ಅಂದ್ಕೊಂಡಿದ್ದಾರೆ. ಅವ್ರೇನು ಕೇಳಕ್ಕೆ ಬಂದಿದ್ದೀರಾ ನಮಗೆ ಫ್ರೀ ಕೊಡಿ, ಇದನ್ನು ಫ್ರೀ ಕೊಡಿ ಅಂತೇಳಿ? ಅವ್ರ ಪಾಡ್ಗೆ ಅವರಿದ್ದರು. ಅವ್ರಿಗೆ ಆಸೆ ಹುಟ್ಟಿಸಿ ನೀವು ಅವ್ರನ್ನ ನಿಮ್ಮ ಜೊತೆಲಿ ಇತ್ಕೊಂಡು ನೀವು ಅವ್ರನ್ನ ಮಹಿಳೆಯರಿಗೆ ನಿಮ್ಗಿರ್ತಕ್ಕಂಥ ಒಂದು ಆಡಳಿತ ಇದೆಯಲ್ಲ ಅದರಲ್ಲಿ ನೀವು ಭಾಗಿ ಮಾಡ್ಕೋಬೇಕು. ಅವ್ರನ್ನ ಆಡಳಿತದಲ್ಲಿ ಭಾಗಿ ಮಾಡಿಕೊಂಡು ಅವ್ರ ನೇತೃತ್ವವನ್ನು ನಾವು ಕೊಡಬೇಕು. ನಾವು ಅವ್ರ ನೇತೃತ್ವ ಕೊಡ್ದೇ ಬರೀ ನೀವು ಅದು ಫ್ರೀ ಕೊಡ್ತೀವಿ ಇದು ಫ್ರೀ ಕೊಡ್ತೀವಿ ಅಂತ ಎಷ್ಟು ದಿನ ಅವ್ರನ್ನ ನೀವು ಹೇಳಿಸ್ತೀರಾ? ಹಾಗಾಗಿ ಹೆಣ್ಣು ಮಕ್ಕಳ ಸಬಲೀಕರಣ ಅಷ್ಟೇ ಅಲ್ಲ, ಅವರ ನೇತೃತ್ವದಲ್ಲಿ ನಾವು ಹೋಗಬೇಕು. ಹಾಗಾಗಿ ಅದರ ಒಂದು ದಿಟ್ಟಿನಲ್ಲಿ ಇದೊಂದು ಒಳ್ಳೆಯ ಹೆಜ್ಜೆ ಆಗಿತ್ತು. ಇವತ್ತು ಅವ್ರು ಏನು ಮಹಿಳಾ ವಿರೋಧಿ ಧೋರಣೆಯನ್ನು ತೋರಿಸ್ತಕ್ಕಂಥದ್ದಿದೆ, ಅದಕ್ಕೆ ವಿರುದ್ಧ ಇವತ್ತು ಭಾಳಷ್ಟು ಜನ ಬೇರೆ ಬೇರೆ ಸಮಾಜದಲ್ಲಿ ಮತ್ತು ಬೇರೆ ಬೇರೆ ಸಬ್ಜೆಕ್ಟ್ಗಳ ಇದರಿಂದ ಕ್ಷೇತ್ರಗಳಿಂದ ಬಂದಿರತಕ್ಕಂಥ ಹೆಣ್ಣುಮಕ್ಕಳು ಇವತ್ತೆಲ್ಲ ಕೂಡ ಇವತ್ತು ಇಲ್ಲಿ ಸೇರಿರ್ತಕ್ಕಂಥದ್ದಿದೆ. ಒಂದು ಕರೆಯನ್ನು ಕೊಟ್ಟಿದ್ವಿ ನಾವು ನಾವು ಬಿ ಜೆ ಪಿ ಬ್ಯಾನರಲ್ಲಿ ಯಾರೂ ಮಾಡ್ತಾಯಿಲ್ಲ, ಬಿ ಜೆ ಪಿಯಿಂದ ಕರೆ ಕೊಟ್ಟಿದ್ವಿ. ಎಲ್ಲರೂ ಯಾರ್ಯಾರು ಇದರ ವಿರೋಧವಾಗಿ ಅಂದರೆ ಕಾಂಗ್ರೆಸ್ ವಿರುದ್ಧವಾಗಿ ನೀವು ಬರಬೇಕು, ಪ್ರತಿಭಟಿಸಬೇಕು ಅಂತೇಳಿದರೆ ದಯಮಾಡಿ ಬರ್ಬೋದು ಅಂಥೇಳಿ ಭಾಳಷ್ಟು ಜನ ಇಲ್ಲಿ ನೂರಾರು ಸಂಖ್ಯೆಯಲ್ಲಿ ಇವತ್ತು ಮಹಿಳೆಯರು ಇಲ್ಲಿ ಬಂದು ಸೇರಿರ್ತಕ್ಕಂಥದ್ದಿದೆ. ನಾವು ನೋಡ್ತಾ ಇದ್ದೇವೆ. ನಮ್ಮ ಕೇಂದ್ರ ಸಚಿವರಾಗಿರ್ತಕ್ಕಂಥ ಶೋಭಾ ಕರಂದ್ಲಾಜೆ ಅವರು ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಬಂದು ಮಹಿಳೆಯರನ್ನ ಉದ್ದೇಶಿಸಿ ಮಾತಾಡ್ತಾ ಇರ್ತಕ್ಕಂಥದ್ದಿದೆ. ಇದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉಗ್ರವಾದಂಥ ಹೋರಾಟಗಳು ನಡೆಯುತ್ತೆ ಮತ್ತು ಕಾಂಗ್ರೆಸ್ಸಿನ ನಿಜವಾದ ಮುಖವಾಡ ಕಳಚಿ ಬಿದ್ದಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂದರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಯಶಸ್ ಜೊತೆ ಭವ್ಯ ಸುನೇಜಿ, ಕನ್ನಡ ನ್ಯೂಸ್.